ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ. ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರೋದು. ಯಾವ ರೀತಿ ಸಿದ್ಧತೆಗಳಾಗಿದೆ ಇದರ ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳ್ತಿದ್ದಾರೆ. ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳಲಾಗಿರೋದು. ಸೊ ಆ ವ್ಯವಸ್ಥೆಗಳು ಯಾವ ರೀತಿ ಇದೆ, ಎಷ್ಟೊತ್ತಿಗೆ ತಲುಪಬಹುದು ಸೋಮನಹಳ್ಳಿ ಅನ್ನೋ ಮಾಹಿತಿ ಇದೆ? ಸ್ಮಿತಾ, ಈಗಾಗಲೇ ಏನು ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತಿಮ ಸಂಸ್ಕಾರಕ್ಕೆ ಈಗಾಗಲೇ ಏನು ಅವರ ಶವ ಕೂಡ ಈಗಾಗಲೇ ಏನು ಬೆಂಗಳೂರಿಂದ ಹೊರಟಿದೆ. ಸೊ ಹೀಗಾಗಿ ಅವರ ಹುಟ್ಟೂರಾಗಿರುವಂತಹ ಸೋಮನಹಳ್ಳಿಯಲ್ಲೂ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳು ಮಾಡ್ಕೊಳ್ತಾ ಇರುವಂಥದ್ದು. ಈ ವಿಶೇಷ ಗಮನಿಸ್ತಾ ಇರುವುದು, ಈಗಾಗಲೇ ಇಲ್ಲಿಗೆ ಮೊದಲಿಗೆ ಏನೋ ಅವರ ಪಾರ್ಥಿವ ಶರೀರವನ್ನು ಮುಂಭಾಗದಲ್ಲಿರುವಂತಹ ವೇದಿಕೆ ತಂದಿಡ್ತಾರೆ. ಅಲ್ಲೂ ಸುಮಾರು 11 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಇಡಲಾಗುತ್ತೆ. ಭಾಳ ಪ್ರಮುಖವಾಗಿ ಮೈಸೂರು, ಮಂಡ್ಯ, ಮದ್ದೂರು ಈ ಭಾಗದ ಜನರಿಗೆ ಇವತ್ತು ಸಾರ್ವಜನಿಕರಿಗೆ ಅವತ್ತು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಲಾಗಿದೆ. ಅದಾದ ನಂತರದಲ್ಲಿ 3 ಗಂಟೆಗೆ ಈಗಾಗಲೇ ಏನು ಒಕ್ಕಲಿಗ ಸಮುದಾಯದ ಪ್ರಕಾರವಾಗಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಸಿಮೆಂಟ್ ಇಟ್ಟಿಗೆಗಳನ್ನ ಕಟ್ಟಿ ಇಲ್ಲಿ ಆ ಪಾರ್ಥಿವ ಶರೀರ ಇಟ್ಟು ಅಲ್ಲಿ ಕಟ್ಟಿಗೆಯನ್ನು ಇಟ್ಟಲೆ ತದನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಒಂದು ಅಂತಿಮ ಸಂಸ್ಕಾರ ಮಾಡಲಾಗುತ್ತೆ. ಈಗಾಗಲೇ ಆ ಸುತ್ತ ಜಾಗವನ್ನು ಕೂಡ ಸಮತಟ್ಟು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ 2 ಭಾಗಗಳಲ್ಲೂ ಕೂಡ ಈಗಾಗಲೇ ಯಾರೆಲ್ಲ ಬರ್ತಾರೆ, ಭಾಳ ಪ್ರಮುಖವಾಗಿ ಎಸ್.ಎಂ. ಕೃಷ್ಣ ಅವರು ಅಂತಂದರೆ ಒಂದು ರೀತಿಯಲ್ಲಿ ಮಾಸ್ ಕ್ರೌಡ್ಗಿಂತ ಅವ್ರಿಗೆ ಒಂದು ರೀತಿಯಾಗಿ ಕ್ಲಾಸ್ ಕ್ರೌಡ್ ಜಾಸ್ತಿ ಇರ್ತಾರೆ. ಒಂದು VVIPಗಳು ಜಾಸ್ತಿ ಬರ್ತಾರೆ. CM ಸಿದ್ದರಾಮಯ್ಯ ಇರ್ಬೋದು, ಜೊತೆಗೆ DCM DK ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನ ರಾಜಕಾರಣಿಗಳಿರ್ಬೋದು, ಹಲವು ಜನರು ಕೂಡ ಸಾಕಷ್ಟು ಜನರು ಬರ್ತಾರೆ. ಸೊ ಹೀಗಾಗಿ ಅವರು ಕೂಡ ಕುಳಿತು ನೋಡುವಂತಹ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲೂ ಕೂಡ ಸಾಕಷ್ಟು ಮಾಡಲಾಗಿದೆ. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಬೆಂಗಳೂರಿಂದ ಹೊರಟಿರುವಂತಹ ಅವರ ಪಾರ್ಥಿವ ಶರೀರ ಸುಮಾರು 11 ಗಂಟೆಗೆ ಈ ಹುಟ್ಟೂರು ಸೋಮನಹಳ್ಳಿಗೆ ಬರುತ್ತೆ. ಇದಾದ ನಂತರದಲ್ಲಿ ಸುಮಾರು 11 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕೊಡಲಾಗಿದೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಅವರ ಹುಟ್ಟೂರಾದಂತಹ ಸೋಮನಹಳ್ಳಿ ಮಾಡ್ಕೊಳ್ತಾ ಇರುವಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಈ ಒಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. ಓಕೆ, ನೇರ ಪ್ರಸಾರದ ದೃಶ್ಯಾವಳಿಗೆ ನೋಡ್ತಾ ಇದ್ದೀರಿ ನೀವು. ಕುಂಬಳಗೋಡು ತಲುಪಿದೆ ಈಗ. ಆಮೇಲೆ ಅದರ ಮುಂಭಾಗದಲ್ಲಿ ಎಲ್ಲ ಮಾಧ್ಯಮದ ಎಲ್ಲ ಕ್ಯಾಮ್ರಾಮನ್ಸ್ಗಳಿಗೆ ಒಂದು ಅವಕಾಶವನ್ನು ಕೊಡಲಾಗಿದೆ. ಅಂದರೆ ಓಪನ್ ಜೀಪ್ ಥರ, ಓಪನ್ ಲಾರಿ ಥರ ಕ್ಯಾಮ್ರಾಗಳನ್ನು ಹಾಕಿ ನಿಮಗೆ ನೇರ ಪ್ರಸಾರವನ್ನು ಕೊಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ. ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರೋದು. ಯಾವ ರೀತಿ ಸಿದ್ಧತೆಗಳಾಗಿದೆ ಇದರ ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳ್ತಿದ್ದಾರೆ. ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳಲಾಗಿರೋದು. ಸೊ ಆ ವ್ಯವಸ್ಥೆಗಳು ಯಾವ ರೀತಿ ಇದೆ, ಎಷ್ಟೊತ್ತಿಗೆ ತಲುಪಬಹುದು ಸೋಮನಹಳ್ಳಿ ಅನ್ನೋ ಮಾಹಿತಿ ಇದೆ? ಸ್ಮಿತಾ, ಈಗಾಗಲೇ ಏನು ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತಿಮ ಸಂಸ್ಕಾರಕ್ಕೆ ಈಗಾಗಲೇ ಏನು ಅವರ ಶವ ಕೂಡ ಈಗಾಗಲೇ ಏನು ಬೆಂಗಳೂರಿಂದ ಹೊರಟಿದೆ. ಸೊ ಹೀಗಾಗಿ ಅವರ ಹುಟ್ಟೂರಾಗಿರುವಂತಹ ಸೋಮನಹಳ್ಳಿಯಲ್ಲೂ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳು ಮಾಡ್ಕೊಳ್ತಾ ಇರುವಂಥದ್ದು. ಈ ವಿಶೇಷ ಗಮನಿಸ್ತಾ ಇರುವುದು, ಈಗಾಗಲೇ ಇಲ್ಲಿಗೆ ಮೊದಲಿಗೆ ಏನೋ ಅವರ ಪಾರ್ಥಿವ ಶರೀರವನ್ನು ಮುಂಭಾಗದಲ್ಲಿರುವಂತಹ ವೇದಿಕೆ ತಂದಿಡ್ತಾರೆ. ಅಲ್ಲೂ ಸುಮಾರು 11 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಇಡಲಾಗುತ್ತೆ. ಭಾಳ ಪ್ರಮುಖವಾಗಿ ಮೈಸೂರು, ಮಂಡ್ಯ, ಮದ್ದೂರು ಈ ಭಾಗದ ಜನರಿಗೆ ಇವತ್ತು ಸಾರ್ವಜನಿಕರಿಗೆ ಅವತ್ತು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಲಾಗಿದೆ. ಅದಾದ ನಂತರದಲ್ಲಿ 3 ಗಂಟೆಗೆ ಈಗಾಗಲೇ ಏನು ಒಕ್ಕಲಿಗ ಸಮುದಾಯದ ಪ್ರಕಾರವಾಗಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂಥ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಸಿಮೆಂಟ್ ಇಟ್ಟಿಗೆಗಳನ್ನ ಕಟ್ಟಿ ಇಲ್ಲಿ ಆ ಪಾರ್ಥಿವ ಶರೀರ ಇಟ್ಟು ಅಲ್ಲಿ ಕಟ್ಟಿಗೆಯನ್ನು ಇಟ್ಟಲೆ ತದನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಒಂದು ಅಂತಿಮ ಸಂಸ್ಕಾರ ಮಾಡಲಾಗುತ್ತೆ. ಈಗಾಗಲೇ ಆ ಸುತ್ತ ಜಾಗವನ್ನು ಕೂಡ ಸಮತಟ್ಟು ಮಾಡುವಂತಹ ಕೆಲಸಕ್ಕೆ
ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಎರಡೂ ಭಾಗಗಳಲ್ಲೂ ಕೂಡ ಈಗಾಗಲೇ ಯಾರೆಲ್ಲ ಬರ್ತಾರೆ, ಭಾಳ ಪ್ರಮುಖವಾಗಿ SF ಕೃಷ್ಣ ಅವರು ಅಂತಂದರೆ ಒಂದು ರೀತಿಯಲ್ಲಿ ಮಾಸ್ ಕ್ರೌಡ್ಗಿಂತ ಅವ್ರಿಗೆ ಒಂದು ರೀತಿಯಾಗಿ ಕ್ಲಾಸ್ ಕ್ರೌಡ್ ಜಾಸ್ತಿ ಇರ್ತಾರೆ, ಒಂದು VVIPಗಳು ಜಾಸ್ತಿ ಬರ್ತಾರೆ. CM ಸಿದ್ದರಾಮಯ್ಯ ಇರ್ಬೋದು, ಜೊತೆಗೆ DCM DK ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನ ರಾಜಕಾರಣಿಗಳಿರ್ಬೋದು, ಹಲವು ಜನರು ಕೂಡ ಸಾಕಷ್ಟು ಜನರು ಬರ್ತಾರೆ. ಸೊ ಹೀಗಾಗಿ ಅವರು ಕೂಡ ಕುಳಿತು ನೋಡುವಂತಹ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲೂ ಕೂಡ ಸಾಕಷ್ಟು ಮಾಡಲಾಗಿದೆ. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಬೆಂಗಳೂರಿಂದ ಹೊರಟಿರುವಂತಹ ಅವರ ಪಾರ್ಥಿವ ಶರೀರ ಸುಮಾರು 11 ಗಂಟೆಗೆ ಈ ಹುಟ್ಟೂರು ಸೋಮನಹಳ್ಳಿಗೆ ಬರುತ್ತೆ. ಇದಾದ ನಂತರದಲ್ಲಿ ಸುಮಾರು 11 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕೊಡಲಾಗಿದೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಅವರ ಹುಟ್ಟೂರಾದಂತಹ ಸೋಮನಹಳ್ಳಿ ಮಾಡ್ಕೊಳ್ತಾ ಇರುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಈ ಒಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ. SM ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರೋದು. ಯಾವ ರೀತಿ ಸಿದ್ಧತೆಗಳಾಗಿದೆ ಇದರ ಡೀಟೇಲ್ಸ್ನೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳ್ತಿದ್ದಾರೆ. ವಿನೋದ್, ಕ್ಷಮೆ ಇರಲಿ, ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್, 3 ಗಂಟೆವರೆಗೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಅಂತ ಹೇಳಲಾಗಿರೋದು. ಸೊ ಆ ವ್ಯವಸ್ಥೆಗಳು ಯಾವ ರೀತಿ ಇದೆ, ಎಷ್ಟೊತ್ತಿಗೆ ತಲುಪಬಹುದು ಸೋಮನಹಳ್ಳಿ ಅನ್ನೋ ಮಾಹಿತಿ ಇದೆ? ಸ್ಮಿತಾ, ಈಗಾಗಲೇ ಏನು ಮಾಜಿ CM SF ಕೃಷ್ಣ ಅವರ ಅಂತಿಮ ಸಂಸ್ಕಾರಕ್ಕೆ ಈಗಾಗಲೇ ಏನು ಅವರ ಶವ ಕೂಡ ಈಗಾಗಲೇ ಏನು ಬೆಂಗಳೂರಿಂದ ಹೊರಟಿದೆ. ಸೊ ಹೀಗಾಗಿ ಅವರ ಹುಟ್ಟೂರಾಗಿರುವಂತಹ ಸೋಮನಹಳ್ಳಿಯಲ್ಲೂ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳು ಮಾಡ್ಕೊಳ್ತಾ ಇರುವಂಥದ್ದು. ಈ ವಿಶೇಷ ಗಮನಿಸ್ತಾ ಇರುವುದು ಈಗಾಗಲೇ ಇಲ್ಲಿಗೆ ಮೊದಲಿಗೆ ಏನೋ ಅವರ ಪಾರ್ಥಿವ ಶರೀರವನ್ನು ಮುಂಭಾಗದಲ್ಲಿರುವಂತಹ ವೇದಿಕೆ ತಂದಿಡ್ತಾರೆ. ಅಲ್ಲೂ ಸುಮಾರು 11 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಸಾರ್ವಜನಿಕರಿಗೆ ದರ್ಶನಕ್ಕೆ ಇಡಲಾಗುತ್ತೆ. ಭಾಳ ಪ್ರಮುಖವಾಗಿ ಮೈಸೂರು, ಮಂಡ್ಯ, ಮದ್ದೂರು ಈ ಭಾಗದ ಜನರಿಗೆ ಇವತ್ತು ಸಾರ್ವಜನಿಕರಿಗೆ ಅವತ್ತು ಅಂತಿಮ ನಮನವನ್ನು ಸಲ್ಲಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಳ್ಳಲಾಗಿದೆ. ಅದಾದ ನಂತರದಲ್ಲಿ 3 ಗಂಟೆಗೆ ಈಗಾಗಲೇ ಏನು ಒಕ್ಕಲಿಗ ಸಮುದಾಯದ ಪ್ರಕಾರವಾಗಿ ಅಂತಿಮ ಸಂಸ್ಕಾರ ನಡೆಯುತ್ತೆ. ಸೊ ಹೀಗಾಗಿ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಈಗಾಗಲೇ ಸಿಮೆಂಟ್ ಇಟ್ಟಿಗೆಗಳನ್ನ ಕಟ್ಟಿ ಇಲ್ಲಿ ಪಾರ್ಥಿವ ಶರೀರ ಇಟ್ಟು ಅಲ್ಲಿ ಕಟ್ಟಿಗೆಯೆಲ್ಲ ಇಟ್ಟಲೆ ತದನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಒಂದು ಅಂತಿಮ ಸಂಸ್ಕಾರ ಮಾಡಲಾಗುತ್ತೆ. ಈಗಾಗಲೇ ಆ ಸುತ್ತ ಜಾಗವನ್ನು ಕೂಡ ಸಮತಟ್ಟು ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಎರಡೂ ಭಾಗಗಳಲ್ಲೂ ಕೂಡ ಈಗಾಗಲೇ ಯಾರೆಲ್ಲ ಬರ್ತಾರೆ, ಭಾಳ ಪ್ರಮುಖವಾಗಿ SF ಕೃಷ್ಣ ಅವರು ಅಂತಂದರೆ ಒಂದು ರೀತಿಯಲ್ಲಿ ಮಾಸ್ ಕ್ರೌಡ್ಗಿಂತ ಅವ್ರಿಗೆ ಒಂದು ರೀತಿಯಾಗಿ ಕ್ಲಾಸ್ ಕ್ರೌಡ್ ಜಾಸ್ತಿ ಇರ್ತಾರೆ, ಒಂದು VVIPಗಳು ಜಾಸ್ತಿ ಬರ್ತಾರೆ. CM ಸಿದ್ದರಾಮಯ್ಯ ಇರ್ಬೋದು, ಜೊತೆಗೆ DCM DK ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನ ರಾಜಕಾರಣಿಗಳಿರ್ಬೋದು, ಹಲವು ಜನರು ಕೂಡ ಸಾಕಷ್ಟು ಜನರು ಬರ್ತಾರೆ. ಸೊ ಹೀಗಾಗಿ ಅವರು ಕೂಡ ಕುಳಿತು ನೋಡುವಂತಹ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸ್ ಭದ್ರತೆಯಲ್ಲೂ ಕೂಡ ಸಾಕಷ್ಟು ಮಾಡಲಾಗಿದೆ. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಬೆಂಗಳೂರಿಂದ ಹೊರಟಿರುವಂತಹ ಅವರ ಪಾರ್ಥಿವ ಶರೀರ ಸುಮಾರು 11 ಗಂಟೆಗೆ ಈ ಹುಟ್ಟೂರು ಸೋಮನಹಳ್ಳಿಗೆ ಬರುತ್ತೆ. ಇದಾದ ನಂತರದಲ್ಲಿ ಸುಮಾರು 11 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕೊಡಲಾಗಿದೆ. ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಅವರ ಹುಟ್ಟೂರಾದಂತಹ ಸೋಮನಹಳ್ಳಿ ಮಾಡ್ಕೊಳ್ತಾ ಇರುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ವಿನೋದ್ ಮಾಹಿತಿಗಾಗಿ. ಈ ಒಂದು ಬ್ರೇಕ್ ಆದ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.